ಕೆಳಗೆ ಹೋಗಕ್ಕೆ ಬಿಡುತ್ತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಸ್ಮಿಕ್ ಲಾಗ್ ವಿತ್ ಏಕೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋದ್ರೊಳಗೆ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ. ನಾವು ಇವತ್ತು ಜೋಗದ ಗುಂಡಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ನಿಮ್ಗೂ ಜೋಗದ ಗುಂಡಿ ಹೇಗಿದೆ ಅಂತ ತೋರಿಸ್ತೇನೆ. ಗುಂಡಿ ಅಲ್ಲ, ಜೋಗ ಫಾಲ್ಸ್ ಹೋಗ್ತಾ ಇದ್ದೀವಿ. ಅದಕ್ಕೆ ಜೋಗದ ಗುಂಡಿ ಅಂತಾನೆ ಕರೆಯೋದು. ಜೋಗ ಜಲಪಾತ, ಜೋಗ ಫಾಲ್ಸ್. ನೋಡಿ, ಜೋಗ ಫಾಲ್ಸ್ಗೆ ನಾವು ಹುಬ್ಬಳ್ಳಿಯಿಂದ ಹೊರಟು ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ದೇವೆ. ಈಗ ಸಮಯ 11:30 ಆಗಿದೆ. ಇನ್ನೂ ನಾವು ಜೋಗ ಫಾಲ್ಸ್ ಮುಟ್ಟಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಲೋ ಆಗೇನೆ ಹೋಗ್ಬೇಕು. ಹೌದು, ಸ್ಲೋ ಆಗೇನೆ ಹೋಗ್ಬೇಕು ಯಾರಾದ್ರೂ. ಆದ್ರೆ 3 hours ಇದೆಯಲ್ಲ, ಕಿಲೋಮೀಟರ್ಸ್ ಜಾಸ್ತಿ ಇದೆ. ಒಂದಿನ ಅಂತಂದ್ರೆ ಇಲ್ಲಿ ಘಾಟ್ ಸೆಕ್ಷನ್ ಅಲ್ಲ, ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಸ್ಲೋ ಆಗೇನೆ ಹೋಗ್ಬೇಕಾಗುತ್ತೆ. ಹೌದು, ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕಾ? ಸಿದ್ದಾಪುರ ಸ್ಟ್ರೇಟ್. ಸಿದ್ದಾಪುರ ಮೇಲಿಂದಾನೆ ಹೋಗ್ಬೇಕಾಗತ್ತೆ. ಇಲ್ಲ, ಫಸ್ಟ್ ಗೆ ಚಂದ್ರಗುತ್ತಿ ಬರುತ್ತೆ. ಅದು ಚಂದ್ರಗುತ್ತಿ ಸಿದ್ದಾಪುರ ರೂಟೇ. ಫಸ್ಟಿಗೆ ಬರೋದು ಚಂದ್ರಗುತ್ತಿ ನಂತರ ಸಿದ್ದಾಪುರದಿಂದ ಮುಂದೆ ಜೋಗ ಜಲಪಾತ ಅಲ್ಲಿ ಸಮೀಪ ಇದೆ. ಒಂದೇನಂದ್ರೆ ಹುಬ್ಳಿಯಿಂದ ಬರಬೇಕಾದ್ರೆ ನೀವು ಹೀಗೆ ಬನವಾಸಿ ರೂಟಲ್ಲಿ ಬಂದ್ರೂ ಆಗುತ್ತೆ. ಬನವಾಸಿ ಆರ್ಚ್ ಇದೆಯಲ್ಲ, ಅಲ್ಲಿಂದ ರೈಟ್ ಬಂದು 1 ಕಿಲೋಮೀಟರ್ ಸ್ವಲ್ಪ ಮುಂದೆ ಬಂದಾಗ ರೈಟ್ಗೆ ಸಿದ್ದಾಪುರ ರೂಟ್ ಸಿಗುತ್ತೆ. ಅಲ್ಲಿ ನೀವು ಎಂಟರ್ ಆದರೆ ನೋಡ್ಬೋದು, ಇಲ್ಲಿ ಸಿದ್ದಾಪುರ ರೂಟ್ ಇದು. ಸಿದ್ದಾಪುರ ಎಷ್ಟಾಗುತ್ತೆ ಅಲ್ಲಿಂದ, ಆ ಬನವಾಸಿಯಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ ಅಂತ. 50 ಕಿಲೋಮೀಟರ್ ಜೋಗ ಫಾಲ್ಸ್ಗೆ 58 ಕಿಲೋಮೀಟರ್ ಆಗುತ್ತೆ. ಜೋಗ ಫಾಲ್ಸ್ಗೆ ಅದೇ 58 ಕಿಲೋಮೀಟರ್ ಆಗ್ಬೋದು. ಇದು ಸಿಂಗಲ್ ರೂಟು, ಇದು ಸ್ಟೇಟ್ ಹೈವೇ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಇದು ಸ್ಟೇಟ್ ಹೈವೇ ಅಂತ ಹೇಳುತ್ತೆ. ಸಿಂಗಲ್ ರೂಟ್ ಇದೆ ಇದು. ಸ್ವಲ್ಪ ಕರ್ವಿಂಗು ಮತ್ತೆ ಇದು ಜಾಸ್ತಿ. ಸೊ ಬೆಟರ್ ಸ್ಲೋ ಆಗಿ ಹೋಗೋದೇ ಬೆಟರ್ ಆಗುತ್ತೆ. ಜಾಸ್ತಿ ವೆಹಿಕಲ್ ಇಲ್ಲ, ಟ್ರಾಫಿಕ್ ಇಲ್ಲ ಜಾಸ್ತಿ. ಬಟ್ ಸಿಂಗಲ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಅಷ್ಟೇ. ಡಬಲ್ ಬರ್ತದೆ ಸರ್, ಸಿಂಗಲ್ ಬರ್ತದೆ ಸರ್. ಬಾಬು ತುಂಬ ಬರ್ತದೆ ಇದ್ರ 2 ಬಾಬುಗೆ ಡಬಲ್ ಬರ್ತದೆ, ಡಬಲ್ ರೇಟ್. ಮುಂದೆ ಬಿಡಿಯಲ್ಲ. ಫ್ರೆಂಡ್ಸ್, ನಾವಿವತ್ತು ಜೋಗ ಜಲಪಾತ ನೋಡಲಿಕ್ಕೆ ಬಂದಿದ್ದೇವೆ. ಯೂಶ್ವಲಿ ಜೋಗ ಜಲಪಾತಕ್ಕೆ ವಿಸಿಟ್ ಮಾಡೋದು ಮಾನ್ಸೂನ್ ಟೈಮಲ್ಲಿ. ಈ ಮಳೆಗಾಲದಲ್ಲಿ ಜೋಗ ಜಲಪಾತ ತುಂಬ ಭೋರ್ಗರಿತಾ ಇರುತ್ತೆ. ಆವಾಗ ನೋಡಲಿಕ್ಕೆ ಇನ್ನೂ ಕಣ್ಣಿಗೆ ಹಬ್ಬ ಅದು. ಸೊ ಈಗ ಹೇಗಿದೆ ಜೋಗ ಜಲಪಾತ ಅಂತ ನೋಡೋಣ ಅಂತ ಬಂದಿದ್ದೇವೆ. ಬನ್ನಿ, ನಿಮಗೂ ಆ ಜೋಗ ಜಲಪಾತ ಹೇಗಿದೆ ಅಂತ ತೋರಿಸ್ತೇವೆ. ನೋಡಿ, ಜೋಗ ಜಲಪಾತದ ದಾರಿ ಇದು. ಅಲ್ಲಿಂದ ನಾವು ಬಂದ್ವಲ್ಲ, ಸೊ ಇಲ್ಲಿಂದ ಎಂಟ್ರೆನ್ಸಿಂದ ಒಂದು 500 ಮೀಟರ್ ಇದೆ ಅನಿಸುತ್ತೆ ಅಲ್ಲಿ ಜೋಗ ಜಲಪಾತಕ್ಕೆ ಹೋಗ್ಲಿಕ್ಕೆ. ಇದು ಸರ್ಕಿಟ್ ಹೌಸು ಜೋಗ ಜಲಪಾತದ್ದು. ಫ್ಲವರ್ಸ್ ನೋಡಿ ಅಲ್ಲ, ಎಷ್ಟು ಚೆನ್ನಾಗಿದೆ. ಸೈಡಲ್ಲೆಲ್ಲ ಫ್ಲವರ್ಸ್. ಕೆಳಗೆ ಹೋಗಕ್ಕೆ ಬಿಡುತ್ತಾರ ಈಗ? ಇಲ್ಲ, ಹೋಗ್ಬೋದು. ಕೆಳಗೆ ಹೋಗು, ಅಲ್ಲಿ ಎಷ್ಟು ಅರ್ಜೆಂಟ್ ನೋಡಿ ಕವಿತಾಳಿಗೆ. ಅಲ್ಲಿ ನೋಡಿ, ಶರಾವತಿ ನದಿ ಎಷ್ಟು ಬೋರ್ಗರಿತಾಳೆ.
ಸ್ನೇಹಿತರೆ, ಈ ಜಲಪಾತದ ನೀರು ಕಲ್ಲುಗಳ ಮೇಲೆ ಬೀಳುವುದರಿಂದ ಈ ಕಲ್ಲಿನಲ್ಲಿ ಒಂದು ಪ್ರಾಣಿಯ ಮುಖದ ರೂಪ ನಿರ್ಮಾಣವಾಗಿದೆ. ಅದು ಟೆಲಿಸ್ಕೋಪ್ನಿಂದ ಮಾತ್ರ ಕಾಣುತ್ತೆ. ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ. ನೋಡಿ, ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದಲೂ ಜೋಗ ಜಲಪಾತ ನಿಮಗೆ ನೋಡ್ಬೋದು. ಮತ್ತು ಅಲ್ಲಿ ಎಲ್ಲ ಗೆಸ್ಟ್ ಹೌಸ್ಗಳಿವೆ. ಅಲ್ಲಿಂದ ಕೆಳಗಡೆ ದಾರಿನೂ ಇದೆ. ಹಲವಾರು ಕಾರಣಗಳಿಂದ ಕೆಳಗೆ ಹೋಗೋಕೆ ಈಗ ಬಿಡ್ತಾ ಇಲ್ಲ. ಬಟ್ ಕೆಳಗಡೆ ಸ್ಟೆಪ್ಸ್ ನೀವು ನೋಡ್ಬೋದಲ್ಲಿ, ಸಣ್ಣ ಸಣ್ಣ ಸ್ಟೆಪ್ಸ್ಗಳಿವೆ. ಕೆಳಗೆ ತನಕನೂ ಹೋಗ್ಬೋದು. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಈ ಕಡೆ ಏನಿದೆಯಲ್ಲ ಸೈಲೆಂಟಾಗಿ ಹರಿತಾ ಇದೆಯಲ್ಲ, ಅದು ರಾಣಿ. ಆಮೇಲೆ ಇಲ್ಲಿ ನೋಡಿ, ಎರಡು ಇದು ಕಾಣ್ತಾ ಇದೆಯಲ್ಲ, ಜಲಪಾತ ಡಿವೈಡ್ ಆಗಿ ಕವಲ್ ಆಗಿದೆಯಲ್ಲ, ಇದು ರಾಕೆಟ್. ಇದಕ್ಕೆ ರಾಕೆಟ್ ಯಾಕಂತಿದ್ದಾರೆ ಅಂದರೆ, ರಾಕೆಟ್ ಥರ ಇದು, ರಾಕೆಟದ ಕೆಳಗಡೆ ಏನು ಹುಗಿ ಬರುತ್ತಲ್ಲ, ನೀವು ನೋಡಿರ್ಬೋದು, ಆ ಥರನೇ ಕಾಣುತ್ತೆ ನೋಡಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಏನಿದೆಯಲ್ಲ, ಇದು ರೋರರ್. ಇದು ರೋರರ್ ಅಂತ ಹೆಸರಿಟ್ಟಿರೋದೇ ಅದರ ಸೌಂಡು, ಅದು ಅತಿ ಹೆಚ್ಚು ಶಬ್ದ ಮಾಡುತ್ತೆ. ಮತ್ತು ರಾಜ ಆ ಕಡೆಗಿದೆ. ಈ ವ್ಯೂ ಪಾಯಿಂಟ್ನಿಂದ ಅಷ್ಟು ಸರಿಯಾಗಿ ಕಾಣೋದಿಲ್ಲ ರಾಜ. ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ವ್ಯೂ ಪಾಯಿಂಟಿಂದ ಸರಿಯಾಗಿ 4 ಟ್ರಾಜೆಕ್ಟ್ರಿ, ಅಂದರೆ 4 ಜಲಪಾತಗಳು ಸರಿಯಾಗಿ ಕಾಣುತ್ತೆ. ಬನ್ನಿ ಆ ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಬರೋಣ ಹೇಗೆ ಕಾಣುತ್ತೆ ಅಂತ. ಇದೀಗ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟಿಗೆ ಅಲ್ಲೇ ಹೋಗ್ಬೇಕಿತ್ತಲ್ಲ ರೀ ನಾವು. ಇಲ್ಲ, ಇದು ಫಸ್ಟ್ ವ್ಯೂ ಪಾಯಿಂಟ್. ಇದು ಫಸ್ಟಿಗೆ ನೀವು ಹುಬ್ಳಿ ಕಡೆಯಿಂದ ಬಂದಾಗ ಇಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಆವಾಗ ಅದನ್ನು ನೋಡ್ಕೊಂಡು ನೀವು ಅಲ್ಲಿ ಹೋಗ್ಬೋದು. ಅದನ್ನು ನೋಡ್ಕೊಂಡು ನೀವು ಅಲ್ಲಿ ಹೋಗ್ಬೋದು. ಈ ಸೆಕೆಂಡ್ ವ್ಯೂ ಪಾಯಿಂಟ್. ಇದು ನ್ಯಾಷನಲ್ ಹೈವೇ. ಇದು ನೀವೇನು ನೋಡ್ತಿದ್ರಲ್ಲ ಜೋಗ ಫಾಲ್ಸಲ್ಲಿ, ಇದು ನ್ಯಾಷನಲ್ ಹೈವೇ 69. ಈ ವ್ಯೂ ಪಾಯಿಂಟಿಂದ ಆ ವ್ಯೂ ಪಾಯಿಂಟ್ವರೆಗೂ 3 ಕಿಲೋಮೀಟರ್ ಇದೆ. ಹೌದು. ಇಲ್ಲೊಂದು ಬ್ರಿಡ್ಜ್ ಇದೆ ಶರಾವತಿ ನದಿಗೆ. ಇದೇ ಬ್ರಿಡ್ಜ್, ವಿಶ್ವವಿಖ್ಯಾತ ಜೋಗ ಜಲಪಾತ. ಶರಾವತಿ ನದಿಗೆ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವೀಗ ನದಿನೂ ಅಲ್ವಾ. ಅಷ್ಟೊಂದು ಬೋರ್ಗರಿತಾ ಇಲ್ಲ ಈಗ. ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ವೆಲ್ಕಮ್ ಟು ಜೋಗ ಜಲಪಾತ್. ಇಲ್ಲೆಲ್ಲ ಯಾತ್ರಿ ನಿವಾಸಗಳು ತುಂಬಾ ಇದೆ. ನಿಮ್ಗೆ ಸ್ಟೇ ಆಗ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಕಾಣುತ್ತಲ್ಲ, ಇದು ಯಾತ್ರಿ ನಿವಾಸ. ಟೋಟಲ್ 70 ರೂಪಾಯಿ ಅಲ್ವಾ? 2 ಅಡಲ್ಟ್, ಹಾಗೆ ಒಂದು 2 ಅಡಲ್ಟ್ 19 ರುಪೀಸ್. ಆಮೇಲೆ ಒಂದು ವೆಹಿಕಲ್ 42 ರುಪೀಸ್. ಟೋಟಲ್ ಆಗಿ 70 ರುಪೀಸ್. ಇದು ಕಾಣ್ತಿದೆಯಲ್ಲ, ಇದೆಲ್ಲ ಹೌದು. ಉಪಹಾರ ಮಂದಿರ, ಫುಡ್ ಕೋರ್ಟ್, ಲೇಸರ್ ಶೋ, ಸಂಗೀತ ಕಾರಂಜಿ, ಪಾರ್ಕಿಂಗ್ ಕೂಡ ಒಳಗಡೆ ಇದೆ, ಗೆಸ್ಟ್ ಹೌಸು ಅದೆಲ್ಲ ಇದೆ. ಇಲ್ಲಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ. ಇದು ರಾಜ ಬೀಳ್ತಾ ಇದೆಯಲ್ಲ, ಅದು ರಾಜ ಹೈಟ್ ಇಂದ. ಇದು ರಾಜ. ರೋರರ್ ಯಾವುದು? ಇದು ರೋರರ್, ಮಿಡ್ಲ್ ಹಾಫ್ ಇಂದ ಬೀಳ್ತಾ ಇದೆಯಲ್ಲ, ರೋರರ್. ಆಮೇಲೆ ಇದು ರಾಕೆಟ್. ಇದು ರಾಕೆಟ್. ಇದು ರಾಣಿ. ಇದು ರಾಣಿ. ರಾಣಿ ಸೈಲೆಂಟ್ ಆಗಿದೆ ಅಲ್ಲ, ಅದು ರಾಣಿ. ಎಷ್ಟು ಫೋಟೋಗೆ? ಎಷ್ಟು? ಇನ್ಸ್ಟಂಟ್ 120. ಬರೀ ಇದು ಚಿಪ್ಗೆ ಹಾಕ್ಕೊಡೋಕ್ಕೆ? ಮೊಬೈಲಲ್ಲಿ ತೊಗೊಂಡ್ರೆ, ಪ್ರಿಂಟ್ ತೊಗೊಂಡ್ರೆ ಹಾಕ್ಕೊಡ್ತೀರಿ? ಹಂಗೆ ಅದಷ್ಟೇ ಹಾಕ್ಕೊಡೋಕ್ಕೆ ಇದು ಇಲ್ಲ? ಒಟ್ಟು ಟೋಟಲಾಗಿ 120. ಎಷ್ಟು ಕಾಪಿ ಬರುತ್ತೆ? 120 ಒಂದೇ. ಹೌದು, ಫುಲ್ ಮೋಡ ಆಗಿದೆ ಇಲ್ಲೆಲ್ಲ. ಮಳೆ ಜೋರಾಗಿ ಮಳೆ ಬರೋ ಹಾಗಿದೆ ಈಗ.
ಜಲಪಾತ ಏನಿದೆ ಅಲ್ಲ, ಇದು ನಮ್ಮ ಭಾರತದಲ್ಲೇ 2ನೇ ಅತಿ ಎತ್ತರದ ಜಲಪಾತ ಅಂತ ಹೇಳ್ಬೋದು. ಫಸ್ಟ್ ಏನಿದೆ ಅಲ್ಲ ಜಲಪಾತ, ಅತಿ ಎತ್ತರದ ಜಲಪಾತ, ಅದು ಮೇಘಾಲಯದಲ್ಲಿ. ಆಗ ನಿಮ್ಗೆ ತೋರಿಸಿದ್ದಲ್ಲ, ಅದು ಅಲ್ಲಿಂದ ಅಲ್ಲಿ ಕಾಣ್ತಿದೆಯಲ್ಲ, ಆ ವ್ಯೂ ಪಾಯಿಂಟಿಗೆ ಹೋಗಿದ್ವಿ ಅಲ್ವಾ. ಈಗ ಅದರ ಅಪೋಸಿಟ್ ಅಲ್ಲಿ ಬಂದೀವಿ. ಅಪೋಸಿಟ್ ಆಂಜನೇಯನ ಪ್ಲೇಸ್ ಇದೆ, ಫ್ಲವರ್ಸ್ ಇದೆ, ಎಲ್ಲ ಕಾಣುತ್ತೆ. ಮೊದಲನೇ ಫಾಲ್ಸ್ ರಾಜ ಎಡಗಡೆಯಿಂದ ಫಸ್ಟ್, ಅರ್ಧದಲ್ಲಿ ಬೀಳ್ತಾ ಇದೆಯಲ್ಲ ಅದು ರೋರೋರ್ ಫಾಲ್ಸ್. 3ನೇದು ರಾಕೆಟ್, 4ನೇದು ರಾಣಿ. ರಾಜ, ರೋರೋ, ರಾಕೆಟ್, ರಾಣಿ ಇವಿಷ್ಟು ಸೇರಿಸಿನೇ ಜೋಗ್ ಫಾಲ್ಸ್. ರಾಜ ಫಾಲ್ಸ್ ಈ ಜೋಗ ಜಲಪಾತದ ಅತಿ ಎತ್ತರವಾದ ಫಾಲ್ಸ್. ಅದು 830 ಫೀಟ್, 830 ಅಡಿ. ಜೋಗ ಜಲಪಾತದ ಎತ್ತರ ಅಂದರೆ ರಾಜ ಫಾಲ್ಸ್. ಇವಾಗ ನಾನು ಫೋಕಸ್ ಮಾಡಿರೋದು ರಾಕೆಟ್ ಫಾಲ್ಸಿನ ತುದಿಗೆ. ಆ ನೀರು ಬರ್ತಾ ಇದೆಯಲ್ಲ ಅದರ ಫೋರ್ಸು ಅಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ ಗಿಡ, ಹುಲ್ಲು ಏನಿದೆ ನೀಟಾಗಿ ಸ್ವಲ್ಪ ಕೆಳಗಡೆ ಬಂದರೆ ಆ ಪಕ್ಕದಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಬಂಡೆಕಲ್ಲಿನ ಪಕ್ಕದಲ್ಲಿ. ಆ ಸ್ಟಾರ್ಟ್ ಆಗೋ ಜಾಗದಲ್ಲಿ ಒಂದು ಚೂಪು ಕಲ್ಲಿದೆಯಲ್ಲ, ಆ ಕಲ್ಲಿಗೆ ಫೋಕಸ್ ಮಾಡಿದ್ದೀನಿ. ಈ ಔಟ್ಲೈನ್ ಕಣ್ಣು, ಮೂಗು, ಬಾಯಿ, ಗದ್ದ, ಕೆನ್ನೆ, ಅದು ನೀರು ಬಿದ್ದಿನೇ ಆಗಿರೋಂಥದ್ದು. ಯಾರು ಇದು ಮಾಡಿರೋದಲ್ಲ, ಅದು ಕೆತ್ತನೆ ಮಾಡಿರೋದಲ್ಲ. ನಾವು ನೋಡಿದ್ವಲ್ಲ ಅದು ಈ ಥರ ಕಾಣುತ್ತೆ. ಇದು ರಾಕೆಟ್ ಮತ್ತು ರಾಣಿ ಫಾಲ್ಸಿನ ಮಧ್ಯದಲ್ಲಿ ಆ ಹುಲ್ಲಿನ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹೂಗಳಿದ್ದಾವೆ. ಅವು ಆರ್ಕಿಡ್ ರಿಲೇಟೆಡ್ ಫ್ಲವರ್ಸ್. ಒಂದ್ಸರಿ ಆ ಹೂಗಳು ಅರಳಿದ್ರೆ 1 ರಿಂದ 1.5 ತಿಂಗಳು ಇರ್ತವೆ. ನೋಡಿದ್ರೆ ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಘಾಟ್ಸ್ ಎಲ್ಲ ಜಲಪಾತಗಳಲ್ಲಿ ಇರ್ತವೆ. ಫಸ್ಟ್ ರಾಜ ಫಾಲ್ಸಿನ ತುದಿ ಮುಂಗಾರು ಮಳೆ 1 ಶೂಟಿಂಗ್ ಆಗಿ ಸ್ಥಳ ಅದು. ಗೆಸ್ಟ್ ಹೌಸ್, ಇಲ್ಲೊಂದು ಗೆಸ್ಟ್ ಹೌಸ್ ಇದೆ. ಇದು ಗೆಸ್ಟ್ ಹೌಸ್ ಚೆನ್ನಾಗಿದೆ. ಅಲ್ಲಿ ಒಂದು ಇದೆ ನೋಡಿ, ಅದೆಲ್ಲ ಎಂತ? ಹಾಂ ನೋಡಿ, ಅಲ್ಲಿ ಪವರ್ ಪ್ರಾಜೆಕ್ಟ್ ಇದ್ದು ಇದು ನೋಡಿ, ಪೈಪ್ಲೈನ್, ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಪೈಪ್ಲೈನ್ಗಳಿದ್ದಾವೆ ನೋಡಿ, ಮೇಲೆ ನೋಡಿ, ಎಲ್ಲಿ ಕಾಣುತ್ತಲ್ಲ ಇಲ್ಲಿ ನೋಡಿ. ಪವರ್ ಪ್ರಾಜೆಕ್ಟ್ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಮೇಲೆ ಟರ್ಬೈನ್ಸ್ ಎಲ್ಲ ಅಲ್ಲೇ ಇದೆ. ಹೌದು, ಟರ್ಬೈನ್ಸ್ ಎಲ್ಲ ಇಲ್ಲೇ ಇರಬೇಕು. ಅಲ್ಲಿ ಪವರ್ ಪ್ರೊಡಕ್ಷನ್ ಆಗಿ ಅಲ್ಲಿಂದ ಮೇಲ್ಗಡೆ ನೋಡಿ, ಅಲ್ಲೆಲ್ಲ ವಯರ್ ಮೇನ್ ಸ್ಟೋರೇಜ್ ಆಗಿ ಮತ್ತೆ ಅಲ್ಲಿಂದ ಬೇರೆ ಬೇರೆ ಇದಕ್ಕೆ ಹೋಗುತ್ತೆ. ಈಗ ಎಸ್ಕಾಮ್ ಅಂತ ಏನಾಗಿದೆ ಏನಿದೆ? ಒಂದು 2 ಮ್ಯಾಗಿ ಮಾಡಿ. ಏನು ತಗೋತಾ ಇದ್ದೀರಾ? ಮ್ಯಾಗಿ ತಗೋತಾ ಇದ್ದೇನೆ. ಹಸಿವಾಗಿದೆಯಾ? ಹೌದು, ಮತ್ತೆ ಮಧ್ಯಾಹ್ನ 4 ಗಂಟೆ ಆಗಿತ್ತು, ಇನ್ನೂ ಏನು ಹೊಟ್ಟೆಗೆ ಆಗಿಲ್ಲ, ಪೇಟೋಬಾ ಆಗಿಲ್ಲ ನೋಡಿ. ಏನೆಲ್ಲ ಹಾಕಿದ್ದಾರೆ, ಮೆಣಸಿನಕಾಯಿ, ಟೊಮೆಟೊ ನೋಡಿ ಎಲ್ಲ ಹಾಕಿ ಸಖತ್ತಾಗಿ ಮ್ಯಾಗಿ ಮಾಡಿದ್ದಾರೆ. ಇವರು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಹಸಿವಿಂದ ಕಣ್ಣು ಕಾಣ್ತಾ ಇಲ್ಲ ಸಾಹೇಬ್ರಿಗೆ. ಈಗ ಫಸ್ಟ್ ಬ್ಯಾಟಿಂಗು, ಆಮೇಲೆ ಮುಂದೆ ಮಾತಾಡ್ತಾರೆ. ಹೇಗಿದೆ ಮ್ಯಾಗಿ? ಸಖತ್ತಾಗಿದೆ, ಚೆನ್ನಾಗಿದೆ, ಖರ ಮಸ್ತ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಜೋಗ ಜಲಪಾತ ಹೇಗಿತ್ತು ಅಂತ. ನಿಮ್ಗೆ ಹೆಂಗೆ ಅನ್ನಿಸ್ತು ಜೋಗ ಜಲಪಾತ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ನಮಗಂತೂ ಸಖತ್ ಖುಷಿ ಆಯಿತು ಜೋಗ ಜಲಪಾತ ನೋಡಿ. ಹಾಗೆ ಇಲ್ಲಿ ಮಳೆ ಬರೋ ವಾತಾವರಣ ಆಗಿರೋದ್ರಿಂದ ಇನ್ನೂ ತುಂಬ ಸುಂದರವಾಗಿ ವ್ಯೂ ಕಾಣ್ತಾ ಇದೆ. ನಾವು ವಿಡಿಯೋದಲ್ಲಿ ತೋರಿಸೋದಕ್ಕಿಂತಲೂ ಚೆನ್ನಾಗಿದೆ ಇಲ್ಲಿ. ಸೊ ಬಿಡು ಇದ್ದಾಗ ನೀವು ಬಂದು ಜೋಗ ಜಲಪಾತನ ನೋಡಿ. ನಾನೇನೇ ಹೇಳೋದಂದರೆ, ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇಲ್ಲಿ ತುಂಬ ನೀರು ಬರುತ್ತೆ. ಜೋಗ ಜಲಪಾತ ಆವಾಗ ನೋಡಲಿಕ್ಕೆ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ.
ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಕಾಸ್ಮಿಕ್ ವ್ಲಾಗ್ ಇದೆಯೇಕೆನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.